ಆತ್ಮೀಯ H16 ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ ಎಮ್ಮ ಮಲ್ಲಪ್ಪ ಜೊತೆವರ. ಆತ್ಮೀಯರೇ, ಮತ್ತೊಂದು ಆಘಾತ. ಕುಂಭಮೇಳದಿಂದ ಮರಳುವಾಗ ಅಪಘಾತವಾಗಿ 6 ಜನ ತಮ್ಮ ಜೀವನ ಕಳ್ಕೊಂಡಿದ್ದಾರೆ, ಅಮೂಲ್ಯವಾದ ಜೀವನವನ್ನು ಕಳ್ಕೊಂಡಿದ್ದಾರೆ. ಅದರಲ್ಲೂ ಗೋಕಾಕ್ ನಗರದ ಲಕ್ಷ್ಮೀ ಬಡಾವಣೆಯ ನಿವಾಸಿ ಬಾಲಚಂದ್ರ ನಾರಾಯಣಗೌಡರು 55 ವಯಸ್ಸು, ಗೊಂಬಿಗುಡಿ ಬಡಾವಣೆ ನಿವಾಸಿ ಬಸವರಾಜ್ ನಿರುಪಾದಪ್ಪ ಕುರಟ್ಟಿಯವರು 63 ವರ್ಷ, ಆನಂತರ ಗುರುವಾರಪೇಟೆಯ ನಿವಾಸಿಗಳಾದ ಬಸವರಾಜ್ ಶಿವಪ್ಪ ದೊಡಮಣಿ 49 ವರ್ಷ, ವಿರೂಪಾಕ್ಷ ಚೆನ್ನಪ್ಪ ಗುಮ್ತಿ 61 ವರ್ಷ, ಹುಕ್ಕೇರಿ ತಾಲೂಕಿನ ಹತ್ತರಿಗೆ ಪೋಸ್ಟ್ ವ್ಯಾಪ್ತಿಯ ಆನಂದಪುರದ ಸುನೀಲ್ ಬಾಲಕೃಷ್ಣ ಶೆಟ್ಶಾಳೆ 45 ವರ್ಷ, ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನ ಕಮದಕಿಯ ಈರಣ್ಣ ಶಂಕರಪ್ಪ ಶೇಬನಕಟ್ಟಿ 43. ಇವರೆಲ್ಲ ಬರುವಾಗ ಬೆಳಗಿನ ಜಾವದಲ್ಲೇ ನಿದ್ದಿಗಣ್ಣಲ್ಲೇ ಡ್ರೈವರ್ ಇವನ್ನೆಲ್ಲರೂ ಹೋಗೋದು ಬಿಟ್ಟಿದ್ರು. ಏನಾಯಿತು ಆ ಘಟನೆ ಅವ್ರಿಗೆ ಗೊತ್ತು. ಪಾಪ ಅವರ ಒಂದೇನೋ ಪುಣ್ಯ ಪಡ್ಕೋಬೇಕು, ಸ್ವರ್ಗಕ್ಕೆ ಹೋಗಬೇಕು, ಸ್ವರ್ಗದ ದಾರಿ ಸುಲಭ ಆಗ್ತದೆ ಅಂತ ತಿಳ್ಕೊಂಡು ನಂಬಿಕೆಯಿಂದ, ಬಲವಾದ ಗಾಢ ನಂಬಿಕೆಯಿಂದ ಪ್ರಯಾಗರಾಜಕ್ಕೆ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಬರುವಂಥ ಘಟನೆ. ಇದು ನಮ್ಮ ಭಾವನಾ ಜೀವಿಗಳಾದಂಥ ಧರ್ಮದ ನಂಬಿಕೆಯಿಂದ ಜನ ಇದನ್ನು ತಮಗೆ ಆಗಬೇಕು ಹಂಗೆ ವಿಶ್ಲೇಷಣೆ ಮಾಡ್ತಾ ಹೋಗ್ತಿರ್ತಾರೆ. ಆಮೇಲೆ ಬೇರೆ ಅದೇ ಕಾಲಕ್ಕೆ ಗಾಯಗೊಂಡವರು ಗೋಕಾಕ್ ಮುಸ್ತಾಕ್ ಸಿಂಧಿ ಕುರ್ಬೇಟ್ ಅವರು ವಾಹನ ಚಾಲಕ, ಉಳಿದ ಗಾಯಗೊಂಡನ ಇನ್ನೂ ಉಳ್ಕೊಂಡಿದ್ದಾರೆ. ಅಂದ್ರೆ ಗಾಡಿ ಉಲ್ಟಾ ಹೊಡೆದ ಏನೂ ಆಗ್ಯದ, ಗಾಡಿ ಒಟ್ಟ ಬಿದ್ದಾರೆ, ಕುಲ್ಲಾಗಿದ್ದಾರೆ. ಇದನ್ನು ಯಾಕೆ ಮೊದಲು ತೊಗೊಂಡಪ್ಪ ಅಂದ್ರೆ ನಮ್ಮ ಜನ ಈ ಪಾಪ ಅವ್ರು ಕಳ್ಕೊಂಡಿದ್ದಾರೆ, ಅವ್ರು ನಂಬಿದಂಥವ್ರು, ಅವ್ರ ಜೊತೆಗೆ ಇದ್ದಂಥವ್ರಿಗೆ ಎಷ್ಟು ತೊಂದರೆ ಆಗ್ತಿರ್ಬೇಕು, ನೋವು ಎಷ್ಟು ಆಗ್ತಿರ್ಬೇಕು ಅಂತ. ಇದನ್ನು ಇವತ್ತು ರೆಫರ್ ಮಾಡೋದಕ್ಕೆ ಕಾರಣ ಇಷ್ಟ, ಮತ್ತೇನಿಲ್ಲ. ನಾವು ಮಹಾಮೇಳಕ್ಕೆ ಕುಂಭಮೇಳಕ್ಕೆ ಹೋಗೋದು ತಪ್ಪಲ್ಲ, ಆದರೆ ಏಕಾಏಕಿ ಇದನ್ನು ದೊಡ್ಡ ಒಂದು ರಾಷ್ಟ್ರೀಯ ಕಾರ್ಯಕ್ರಮ ಅನ್ನುವಂಗೆ ನಮ್ಮ BJP ಸರ್ಕಾರದ ಓಡೋದು ಮಾಡಿ ಒಂದಲ್ಲ ಎರಡಲ್ಲ 50-60 ಕೋಟಿ ಜನ ಬರುವಂಗೆ ಮಾಡಿಬಿಟ್ಟಿದ್ದು. ಇದು ಎಷ್ಟರ ಮಟ್ಟಿಗೆ ಸರಿ ಅಂತಿದ್ದು. ಈಗಾಗಲೇ ಅದ್ರಲ್ಲಿ ಸಾಕಷ್ಟು ಟಿಪ್ಪಟುಗಳು ಆಗ್ತಾಯಿದ್ದಾವೆ, ಇದು ತಪ್ಪದಪ್ಪ ಹಾಗೆ ಹೇಗೆ ಅಂತೇಳಿ. ಆದರೆ ಇದ್ರ ಹಿಂದಿದ್ದಂಥ ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ ದುಡ್ಡು ಮಾಡಿಕೊಳ್ಳುವಂಥದ್ದು ಕೆಲವರು ಆರೋಪ ಮಾಡ್ತಾರೆ, ವಿರೋಧ ಪಕ್ಷದವರು. ಏನು ದುಡ್ಡು ಮಾಡಿಕೊಳ್ಳೋದಂದ್ರೆ ಈ ಒಂದು ಮೇಳದಿಂದ, ಯಾಕೆ ಉದ್ಯೋಗ ಇಲ್ಲ ಉತ್ತರ ಪ್ರದೇಶದಲ್ಲಿ, ಅದು ನಮ್ಮದೇ ಪರಿಸ್ಥಿತಿ. ಬಡತನ, ನಿರುದ್ಯೋಗ, ಎಲ್ಲರೂ BPL ಕಾರ್ಡ್ ಮೇಲೆ ಬದುಕುವಂಥ ವ್ಯವಸ್ಥೆ ಇವತ್ತಾಗಿ ಹೋಗ್ಬಿಟ್ಟದ. 5 ಕಿಲೋ ಅಕ್ಕಿಗೆ ಮತ್ತೆ ಅದಕ್ಕೂ ಬದುಕುವಂಥದ್ದಾಗ್ಯದ. ಅಲ್ಲೇ ಆರ್ಥಿಕ ಮತ್ತೊಂದು ಉದ್ಯೋಗ ಇಲ್ಲ, ಕೃಷಿನೂ ಲಾಸ್ದಲ್ಲಿ ಅದ, ಯಾವುದೇ MSP ಕೊಡ್ತಾ ಇಲ್ಲ. ಹೀಗಾದ್ರೂ ದುಡ್ಡನ್ನು ಕೂಡಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಈ 44 ಅಂತೇಳಿ 44 ವರ್ಷದ ಮೇಲೆ ಬಂದದ ಅಂತೇಳಿ ಮತ್ತೇನೋ ಮಾಡಿ ಜನರಲ್ ಭಾವನೆಗಳು ಹಂಗೆ ಮಾಡಿ ಆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ನಾವು ಏನಪ್ಪ ಅಂದ್ರೆ ಪುಣ್ಯನ ಪಡ್ಕೊಳ್ತೀವಿ ಅನ್ನೋಂಥ ಭಾವನೆಗಳನ್ನ ಬಿತ್ತಿ ಅಟ್ಲೀಸ್ಟ್ ಒಂದು 2 ಲಕ್ಷ ಕೋಟಿ ರೂಪಾಯಿ ಗಳಿಸ್ಬೇಕಂತೇಳಿ ಅವ್ರು ಬಯಸಿದ್ರು. ಎಷ್ಟು? 2 ಲಕ್ಷ ಕೋಟಿ ಅದು ಗಳಿಸಿದ್ದಾರೆ. ಇವತ್ತು 2 ಅಲ್ಲ, ಇವತ್ತು 3 ಲಕ್ಷ ಕೋಟಿ ಗಳಿಸಿದ್ದಾರೆ ಅಂತೇಳಿ ಸುದ್ದಿಗಳು ಬರ್ತಾಯಿದ್ದಾವೆ. ಅಡ್ಡಿಲ್ಲ, ಅದ್ರ ಜಯಿಸಿದ್ರು ಅವರು, ತಮ್ಮ ಕಚೇರಿ ದುಡ್ಡು ಮಾಡಿಕೊಂಡ್ರು, ಭಾಳ ಸಂತೋಷ ಆಯಿತು. ಕಡೆಗೆ ಈ ಕಾರಣದಿಂದ ಆದರೂ ಸ್ವಲ್ಪ ಅಲ್ಲೇ ಬಡವರಿಗೆ ಸ್ವಲ್ಪ ಅನುಕೂಲ ಆಗಬಹುದು ಅಂತ ನಾವು ತಿಳ್ಕೊಂಡು. ಯಾಕೆಂದರೆ ನಮ್ಮ ಬಜೆಟ್, ನಮ್ಮ ಆರ್ಥಿಕ ವ್ಯವಸ್ಥೆ ಸರಿಯಾಗಿತ್ತಪ್ಪ ಅದು ನಮ್ಮ ಮನೆಗೆ ಸರಿಯಾಗಿರ್ತದಂತ. ಒಂದು ಮನೆಗೆ ಮುಖ್ಯವಾಗಿ ಬೇಕಾಗಿದ್ದೀರಪ್ಪ, ಹೊಟ್ಟೆಗೆ ಅನ್ನ, ಮನೆ, ಸ್ವಚ್ಛ ನೀರ, ದುಡಿದು ಉದ್ಯೋಗ, ಇಷ್ಟಾದ್ರೆ ಸಾಕಪ್ಪ ನಮಗೆ ಅಂತ ಎಲ್ಲರೂ ಬಯಸ್ತಾ ಇದ್ದಾರೆ ಈ ದೇಶದಲ್ಲಿ. ಮೊದಲು ನಾವು ಯಾವಾಗಲೂ ಅಲ್ಪ ತೃಪ್ತರು ಭಾಳಷ್ಟು ಬಯಸೋದಿಲ್ಲ, ಎಲ್ಲೂ ಕೆಲವರು ಇರಬೇಕಿಲ್ಲ ಅಂತಲ್ಲ, ಅಪವಾದವಾಗಿ ನಬ್ಜಾದೇಶ ಆಗಬೇಕು, ಹಾಗಾಗಬೇಕು, ಭಾಳ ಕಡಿಮೆ ಅಂತವರು. ಅದು ಕಂಡು ಭಾಳ ಜನ ಹಳೆಗೆ ಹೋಗಿದ್ದಾರೆ, ಎಲ್ಲೋ ಒಬ್ಬರು ಅಲ್ಲೋ ಬಿಲ್ಲೋ ಯಶಸ್ವಿನೂ ಆಗಿದ್ದಾರೆ. ಈ ಮಾತ್ರ ಯಾಕೆ ಚರ್ಚೆ ಮಾಡ್ತಿದ್ದೆ ಅಂದರೆ ಈ 3 ಲಕ್ಷ ಕೋಟಿ ರೂಪಾಯಿ ಅದು ಗಳಿಸಿದ್ದಾರೆ ಉತ್ತರ ಪ್ರದೇಶ. ಅದ್ರ ಜೀವಗಳು ಎಷ್ಟು ಹೋದವು ಇಲ್ಲಿವರೆಗೆ? 100 ಅಲ್ಲ, 1000 ಹೋಗಿದ್ದಾವೆ ಅಂತ ಒಂದು ಅಂದಾಜುಗಳಿದ್ದಾವೆ. ಕಾಲು ತುಳಿದಕ್ಕೆ ಎಷ್ಟು ಹೋದವು, ಆಗಿ ಎಷ್ಟು ಹೋದವು, ವಯಸ್ಸಾದ್ರೆ ಎಷ್ಟೆಲ್ಲಿ ಹೋದರು, ಕೆಲವೊಂದು ಕರ್ಮರೆ ಆಗಿದ್ದಾರೆ ಸುದ್ದಿಗಳಿದ್ದಾವೆ. ಗಳಿಸೋದಕ್ಕೆ ಇದೆಲ್ಲ ಮಾಡ್ಬೇಕಾ ನಾವು? ಮಾಡಿರಿ. ಅದು ತ್ರಿವೇಣಿ ಸಂಗಮ ಭಾಳ ಪ್ರಚಾರ ಆಯಿತು. ಒಂದು 44 ವರ್ಷ 42 ವರ್ಷಕ್ಕೂ ಪ್ರತಿ 12 ವರ್ಷಕ್ಕೂ ಬರ್ತದೆ ಅದು ಪ್ರಚಾರ. ಏನು ಸಾಧ್ಯ ಅದು? ಮೌಲ್ಯ ಮಾಸಿ ಸ್ನಾನ ಮಾಡಿದ್ರೆ ಭಾಳ ದೊಡ್ಡ ಪುಣ್ಯ ಬರ್ತದೆ, ಹಾಗೆ ಹುಣ್ಣಿಮೆ ಮಾಡಿದ್ರೆ ಆಗ್ತದೆ ಅಂತೇಳಿ ಕಳೆದ 45 ದಿವಸದಿಂದ ಜನ ಹಾಗೆ ಸಾಗರೋಪಾದಿಯಲ್ಲಿ ಹೋಗ್ತಾ ಇದ್ದಾರೆ. ಪ್ರಯಾಗರಾಜ್ ಹೋಗ್ತೀನಿ ರೀ, ತ್ರಿವೇಣಿ ಸಂಗಮಕ್ಕೆ ಹೋಗ್ತೀನಿ ರೀ, ಕುಂಭಮೇಳಕ್ಕೆ ಹೋಗ್ತೀನಿ ರೀ, ಎಲ್ಲರ ಧ್ವನಿಯಲ್ಲಿ ಇದೆ. ಆದ್ರೆ ಅಲ್ಲಿ ಇಳ್ಕೊಳ್ಳೋದು ಮಾಡೋದು
ಪರಿಸ್ಥಿತಿಗಳು ಏನದಾವ ಕಡಿಮೆ ಅಂದರೂ ಅಲ್ಲಿ ಮುದುಕರು 8 ಕಿಲೋಮೀಟರ್ ಅದು ನಡೆಯಬೇಕು ಅನ್ನುವಂಥ ಪರಿಸ್ಥಿತಿಯಲ್ಲಿ ಅದಂತ ವಯಸ್ಸಾದವರು ಮುದುಕರು ಹೆಂಗೆ ಹೋಗ್ಲಿಕ್ಕೆ ಸಾಧ್ತದೆ. ಇಲ್ಲಿ ನೋಡ್ರಿ ತಿರ್ಕೊಂಡವ್ರೊಳಗೆ ಹೆಚ್ಚು ಕಡಿಮೆ ಎಲ್ಲರೂ ಅಪರ 45, 55, 50, 60, 63 ಇಂಥ ವಯಸ್ಸಿನವ್ರು ಇದ್ದಾರೆ. ಈ ವಯಸ್ಸಿಗೆ ನಿಧಾನಕ್ಕೆ ಶಕ್ತಿ ಕಡಿಮೆ ಆಗಿರ್ತದೆ ಪಾಪ. ಅದರಲ್ಲಿ ಡ್ರೈವರ್ ಒಬ್ಬರು ಏನೋ ಹೆಂಗೆ ಹೊಡೆದಾರ 5-6 ಜನ ತಿರ್ಕೊಂಡ್ರು ಇಂಥವ್ರು ಎಷ್ಟೋ ಜನ ತಿರ್ಕೊಂಡಿದ್ದಾರೆ. ಕೆಲವೊಂದು ದೃಶ್ಯಗಳು ಬಂದು ಆ ಸಂದರ್ಭದಲ್ಲೇ ಈ ಸೋಷಿಯಲ್ ಮೀಡಿಯಾದಲ್ಲೇ ಬುಲ್ಡೋಸರಿಂದ ಹೆಣಗಳು ತುಂಬುವಂಥದ್ದು. ಅದನ್ನು ಅಲ್ಲಗಳದು ರಾಮತ್ ಬೇರೆ ನಮ್ಮ ಯೋಗಿ ಆದಿತ್ಯನಾಥ್ ಅವರು ಅಲ್ಲಗಳಿದ್ದು ಭಾಳ ಸುಲಭ. ಅದು ನಡೆದ ಗಂಟೆ ಹೊಡಿಗೆ ಸುಳ್ಳು ಏನಂತ ಕೇಳೋಂಗೆ ಅದು ಅಷ್ಟೇ ಆಗಿರಿ. ಈಗ ದೊಡ್ಡ ರಿಪೋರ್ಟ್ ಬರ್ತಾ ಇದ್ದಾವೆ ಪೂರ್ತಿ ನೀರು ಗಬ್ಬೆದ್ದು ಹೋಗ್ಯದಪ್ಪ ಗಂಗಾ ಇದ್ದಿದ್ದು ಅಂತೇಳಿ. ಮಲದ ವಿಸರ್ಜನೆ ಮಾಡಿದ್ರಿಂದ ಹೆಚ್ಚಾಗಿ ಇವತ್ತು ಅದು ಕುಡಿಯೋದಲ್ರಿ ಸ್ನಾನ ಮಾಡೋಕ್ಕೆ ನೀರು ಹೋಗಿಲ್ಲ ಅಂತೇಳಿ ರಿಪೋರ್ಟ್ಸ್ ಬರ್ತಾಯಿದ್ದಾವೆ. ಅದನ್ನು ಅಲ್ಲಗಳಿತಾರೆ ನಮ್ಮ ಯೋಗಿಯವರು. ಇಲ್ಲರಿ ನಮ್ಮ ದೇವರ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ನಾವು ಗೌರವಿಸೋಣ, ಅದೇನು ತಪ್ಪಲ್ಲ. ಆದರೆ ಹವ್ಯಾ ಕ್ರಿಯೇಟ್ ಮಾಡಿ ಅಲ್ಲಿ ಮಾಡಿದ್ರಷ್ಟೇ ಪುಣ್ಯಪ್ಪ. ಗಂಗಾ ನದಿಯಲ್ಲೇ ತ್ರಿವೇಣಿ ಸಂಗಮ ಜಳಕ ಮಾಡಿದ್ರಷ್ಟೇ ಪುಣ್ಯ ಇಲ್ಲ ಇಲ್ಲ ಅನ್ನುವಂಗೆ ಭಾವನೆಗಳ ಕೆದಗಿ ಭಾವನೆಗಳೊಂದು ಆಟ ಆಡಿ ದುಡ್ಡು ಗಳಿಸುವಂಥ ಈ ಏನು ಪ್ರವೃತ್ತಿ ಅದಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ. 2 ಲಕ್ಷ ಕೋಟಿ ರೂಪಾಯಿ ಗಳಿಸುವಂಥ ಅಂದಾಜಿಟ್ಟಿದ್ರು 50 ಕೋಟಿ ಜನ ಬರ್ಬೋದು ಅಂತ ಅಷ್ಟು ಬಂದವನು ಗೊತ್ತಿಲ್ಲ ನನಗೆ. ಹೇಳ್ತಾ ಇದ್ದಾರೆ 50 ಕೋಟಿಗೂ ಮಿಕ್ಕಿ ಬಂದಿದ್ದಾರೆ ಅಂತೇಳಿ. ಮಾತ್ರ ಕಾಲ್ತುಳಿದು ಸಿಕ್ಕವ್ರು ಮಾತ್ರ ಎಲ್ಲ ಕೌಂಟ್ಲೆಸ್ ಅಂತ ಹೇಳ್ಬೋದು. ಇಷ್ಟ ಅಂತ ಖಚಿತವಾಗಿ ಹೇಳಕ್ಕೆ ಸಾಧ್ಯ. ಅವ್ರು ಹೇಳ್ಬೋದು 30 ಅದಾವ್ರಿ 40 ಅಂತ ನಮ್ಮ ಯೋಗಿಯವರು ಹೇಳ್ಬೋದು, ಮೋದಿಯವರು ಹೇಳ್ಬೋದು. ಅದು ಹೆಚ್ಚಿಗೆ ತಿಳ್ಕೊಂಡಿದ್ದಾರೆ. ಈಗ ನೋಡಿ ಆಡಾಡ್ತಾ ಬರುವುದು ಪಾಪ ಎಲ್ಲರೂ ಡಿಕ್ಕಿ ಹೊಡೆದು ಕುಲ್ಲಾಗ್ಯಾರ. ಅದಕ್ಕೆ ಈ ಸಂದರ್ಭದಲ್ಲಿ ನಾವೆಲ್ಲ ಭಾಳ ಎಚ್ಚರಬೇಕಾಗಿತ್ತು. ಅದಕ್ಕಾಗಿ ಇದನ್ನು ಬಗ್ಗೆ ದುಡ್ಡು ಗಳಿಸೋಗಿದ್ದು ಆಗಬಾರ್ದು. ದುಡ್ಡು ಗಳಿಸೋ ಉದ್ಯೋಗ ಸೃಷ್ಟಿ ಮಾಡೋಣ. ಗಂಗಾ ನದಿ ಫಲವತ್ತದ, ಅದರ ದಂಡೆಗಳು, ಯಮುನಾ ಫಲವತ್ತ ಆಗ್ಯದ, ಸರಸ್ವತಿ ಅದ, ದೊಡ್ಡ ನದಿಗಳಿದ್ದಾವೆ. ಅಲ್ಲೆಲ್ಲ ಚೆಕ್ ಡ್ಯಾಮ್ ಮಾಡಿರಿ, ಎಲ್ಲರಿಗೂ ಅಗ್ರಿಕಲ್ಚರ್ದಾಗ ಉದ್ಯೋಗಗಳದಾವೆ ಸೃಷ್ಟಿ ಆಗ್ತಾವೆ. ಅವಕ್ಕೆ ಬೆಂಬಲ ಬೆಲೆ ಕೊಡಿಸ್ರಿ, ಕಾನೂನು ಮಾಡಿರಿ, ಉದ್ಯೋಗ ಸೃಷ್ಟಿ ಮಾಡಿರಿ. ಅವ್ರಿಗೆ ಮಾರ್ಕೆಟ್ ಕೊಟ್ಟರೆ ಪಾಪ ಅವ್ರು ರೈತ 4 ಮಂದಿನ ಬದುಕ್ತಾರೆ ನಮ್ಮ ಜೊತೆಗೆ. ಸರಳದಲ್ರಿ. ಅದಕ್ಕೆ ಸಂಬಂಧಿಸಿ ಉದ್ಯೋಗ ಸೃಷ್ಟಿ ಮಾಡಿಸ್ರಿ. ಸುಳ್ಳ ಟ್ರ್ಯಾಕ್ಟ್ರು ಅದು ನಮ್ಮ ಟ್ರ್ಯಾಕ್ಟ್ರ್ ಉಪಯೋಗ ಇಲ್ಲ. ಜನಸಂಖ್ಯೆ ಹೆಚ್ಚಾದ್ರೆ ನಮ್ಮಲ್ಲಿ ಭಾಳಷ್ಟು ಮನೆಯಾಗಾಕ ಅಲ್ಲಿ ದುಡ್ಡು ಕಡಿಮೆ ಮಾಡಿದ್ರಿ. ಪಾಪ ಅವಕ್ಕೆ ಏನೋ ದುಡ್ಕೊಂತಿದ್ದು ಪಾಪ ಕೂಲಿಗಳು ನಾಲಿಗೆ ಮಾಡಿಕೊಂಡು 90% ಅದರಲ್ಲೂ ಉತ್ತರ ಪ್ರದೇಶದಲ್ಲಿ ಭಯಂಕರ ಬಡತನ, ಉತ್ತರ ಮತ್ತು ಬಿಹಾರದಲ್ಲಿ. ಅವ್ರ ವಾರ್ಷಿಕ ಮಂತ್ಲಿ ಆದಾಯ 3,000-4,000 ರೈತರದ್ದು ಉಳಿದವ್ರಿಂದ ಭಾಳ ಆದ್ಮೇಲೆ ಬಿದ್ದು ಹೊಂಟಿದ್ದಾವೆ. ಅವ್ರಿಗೆ ಉದ್ಯೋಗ ಸೃಷ್ಟಿ ಮಾಡಲಾರ್ದ ಇಂಥ ಭ್ರಮೆಗಳ ನಿರ್ಮಾಣ ಮಾಡಿ ಪಾಪ ಏನೋ ಒಂದು ಒಳ್ಳೇದಾಗ್ತದೆ. ಪ್ರತಿಯೊಬ್ಬ ಈವನ್ ನಮ್ಮ ತಂದೆ ತಾಯಿಗಳಲ್ಲಿತ್ತು, ನಮ್ಮಲ್ಲೂ ಇಲ್ಲಂತಲ್ಲ. ಯಾಕಂದ್ರೆ ದೇವರಲ್ಲಿ ಬಿಡ್ಕೊಂಡು ಕೆಲಸ ಆಗ್ತದಪ್ಪ ನಮ್ಮದು ಅಂತೇಳಿ ನಮ್ಮ ಬಗ್ಗೆ ಅದೊಂದು. ಆದ್ರೆ ದೇವ್ರಿಗೆ ಬೆಳ್ಕೊಂಡಾಗೆಲ್ಲ ಆಗ್ತದೆ. ಈಗ ನಮ್ಮ ತಂದೆ ಬೆಳ್ಕೊಂಡಿದ್ದು ದೇವರಲ್ಲ. ಏನು ನಮಗೆ IAS ಆಗಲಿ ಅದು ಕೊನೆಗೂ ಆಗಲಿಲ್ಲ. ನಮ್ಮ ತಾಯಿ ಪಾಪ ಎಡಗೈ ಊಟ ಮಾಡ್ತಾಯಿದ್ರು, ಕಡೆಗೆ ಎಡಗೈ ಬರಗೈ ಎರಡೂ ಗೊತ್ತಾಗಲಿಲ್ಲ. ಇವು ನಮ್ಮ ನಂಬಿಕೆಗಳ್ರಿ. ನಾ ಇವತ್ತಿದನ್ನು ವಾಸ್ತವದಲ್ಲಿ ಮಾತಾಡ್ತಾ ಇದ್ದೀನಿ ನಿಮ್ಮ ಜೊತೆಗೆ. ಅದಕ್ಕಾಗಿ ಇವತ್ತಿನ ಜೀವ ಹೋಗಿದ್ದಾವೆ ಅವ್ರಿಗೆ ನಾವು ಶ್ರದ್ಧಾಂಜಲಿ ಅರ್ಪಿಸುವಷ್ಟೇ ಅಲ್ಲ, ಇಂಥ ಘಟನೆಗೆ ಅವಕಾಶ ಮಾಡಿಕೊಡೋಕ್ಕಿಂತಲೂ ಅದು ನಿಧಾನಕ್ಕೆ ವರ್ಷಗಂಟೆ ಮಾಡಿದ್ರು ನಡೀತಿತ್ತು. ನಿಮ್ಗೆ ಟೈಮ್ ಸಿಕ್ಕಾಗ ಬಂದು ಮಾಡ್ಕೊಂಡು ಹೋಗ್ರಪ್ಪ, ಅಮಾವಾಸ್ಯೆಗೋ ಹುಣ್ಣಿಮೆಗೋ ಅಥವಾ ದಿನಾನು ಇಂಥ ದಿನದಲ್ಲಿ ಏನೋ ಮಾಡಿ ಇಷ್ಟು ದೊಡ್ಡ ಹವ್ಯಾ ಕ್ರಿಯೇಟ್ ಮಾಡಿ ದುಡ್ಡು ಮಾಡ್ಕೊಳ್ಳೋಕ್ಕಿಂತಲೂ ಉದ್ಯೋಗ ಸೃಷ್ಟಿ ಮಾಡಿ ಅವ್ರಿಗೆ ಉದ್ಯೋಗ ಕೊಟ್ಟಿದ್ರೆ ಇದು ಚಲೋ ಐತಲ್ಲ. ಈ ದಿಶೆಯಲ್ಲಿ ಯಾಕೆ ಯೋಚನೆ ಮಾಡಬಾರ್ದು? ಮಹಾಕುಂಭ ಮೇಳ ಮಾಡ್ತೀನಿ, ಮತ್ತೊಂದು ದೊಡ್ಡ ಜಾತ್ರೆ ಮಾಡ್ತೀನಿ, ಅದನ್ನು ಜನಕ್ಕೆ ಉದ್ಯೋಗ ಕೊಡ್ತೀನಿ. ಇದು ಉದ್ಯೋಗ ಕೊಡೋದಲ್ಲ, ದುಡ್ಡು ಕಸ್ಕೊಳ್ಳೋಂಥ ಉದ್ಯೋಗ ಆಗ್ತಾವೆ. ಪಾಪ ನಮ್ಮ ಜನರ ನಂಬಿಕೆಗಳ ಜೊತೆಗೆ ಆಟ ಆಡೋದು ಎಲ್ಲಿವರೆಗೆ ಇದು ಸರಿ? ಅದನ್ನು ಇವತ್ತು ಮೋದಿಯವರು ಜೊತೆಗೆ ಯೋಗಿ ಆದಿತ್ಯನಾಥ್ ಅವರು ಜೊತೆಗೆ BJP ಅವರು ಉತ್ತರ ಕೊಡಬೇಕಾಗ್ಯದ. ಯಾಕಂದ್ರೆ 3 ಲಕ್ಷ ಕೋಟಿ ರೂಪಾಯಿ ಗಳಿಸಿದ್ರಿ, ಅದು ಎಷ್ಟು ಜನ ಜೀವ ಕೊಟ್ಟರು ಅನ್ನೋದ್ರ ಬಗ್ಗೆ ಉತ್ತರ ಕೊಡಬೇಕಾಗ್ಯದ. ನೀವು ಅನ್ಬೋದು ಇಲ್ಲ ಜನ ತಮ್ಮ ಪ್ರೀತಿಯಿಂದ ಬಂದಾರ, ಭಕ್ತಿಯಿಂದ ಬಂದಾರ. ಹೌದು, ಭಕ್ತಿಯಿಂದ ಬಂದಾರ. ಆದರೆ ಮೂಢ ಭಕ್ತಿ ಇಲ್ಲಿ ಭಾಳಷ್ಟು ಅದ ಅಂತ ನಿಮ್ಗೆ ಅನಿಸೋದಿಲ್ವ? ಇದ್ರ ಜೋಡಿ ಹಣದ ವ್ಯವಹಾರ ಮಾಡಬೇಕಂತ ನಿಮ್ಗೆ ಯಾಕೆ ಅನ್ನಿಸ್ತಾ ಇದೆ ಅನ್ನೋ ಪ್ರಶ್ನೆ ಉತ್ತರ ಕೊಡೋ ಜೊತೆಗೆ ಈಗೆಲ್ಲ ಏನು ತಿರ್ಕೊಂಡಿದ್ದಾರ ಈ ನಮ್ಮ ಜನ, ಮುಗ್ಧ ಜನ, ಅವರ ಎಲ್ಲರಿಗೂ ನಾವು ಶ್ರದ್ಧಾಂಜಲಿ ಅರ್ಪಿಸ್ತಾ ಒಂದು ನೋವನ್ನು ಅವ್ರಿಗೆ ಸಲ್ಲಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಶೇರ್ ಕಾಮೆಂಟ್ ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ ಹೇ ಸೀತಾರಾಮ್ ಅಥವಾ H16 ನ್ಯೂಸ್, ಸತ್ಯದ ಕೈಗಳಲ್ಲಿ ವಂದನೆಗಳು.